ஆரம்பிக்கலாங்களா? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಉಷಾ ಚೇತನ್ ಮಾತಾಡ್ತಿರೋದು. ಇವತ್ತಿನ ವ್ಲಾಗ್ ಬಂದು ಏನು ಅಂತಂದರೆ, ತಲೆ ಕೂದಲೆಲ್ಲ ಫುಲ್ಲು ಬೆಳ್ಳಗಾಗೋಗಿರುತ್ತೆ. ಅದಕ್ಕೆ ನೀವು ಹೇರ್ ಕಂಡೀಷನರ್ ಏನೇನೋ ಯೂಸ್ ಮಾಡ್ತೀರಾ, ಅದು ತಲೆ ಕೂದಲಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದರ ಬದಲು ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡೋಕೆ ಬಂದಿದ್ದೀನಿ. ಓಕೆ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೇರ್ ಪ್ಯಾಕ್ನ ರೆಡಿ ಮಾಡ್ಕೋಬೇಕಂತಂದರೆ ಈ ಥರದೊಂದು ಪಾತ್ರೆ ತೊಗೊಂಡು ಅದಕ್ಕೆ ₹2 ಸನ್ರೈಸ್ ಇದೆಯಲ್ಲ, ಇದನ್ನು 2 ಪ್ಯಾಕೆಟ್ ಹಾಕೋತಾ ಇದ್ದೀನಿ ನಾನು. ಹಾಕೊಂಡಿದ್ದಾಗಿದೆ. ನೆಕ್ಸ್ಟು 2 ಟೇಬಲ್ ಸ್ಪೂನಷ್ಟು ಟೀ ಪುಡಿಯನ್ನು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಹಾಕಿ ಒಂದು ಸಲ ಸ್ಪೂನಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಆಗಿದೆ. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಇದು ಚೆನ್ನಾಗಿ, ಈಗ ಅರ್ಧ ಗ್ಲಾಸ್ ಇರೋ ನೀರು 1/4 ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಇದು ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಇನ್ನು ಚೆನ್ನಾಗಿ ಬಾಯ್ಲ್ ಆಗಿ ಇದು ಈಗ ಅರ್ಧದಷ್ಟು ಇದೆಯಲ್ಲ, 1/4 ಭಾಗದಷ್ಟು ಆದರೆ ನಿಮ್ಮ ಹೇರ್ ಪ್ಯಾಕು ತುಂಬ ದಿನ ಉಳ್ಕೊಳ್ಳುತ್ತೆ. ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಿ ಯೂಸ್ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ಆಗಾಗ ನೀವು ಹೇರ್ಗೆ ಮಾಸ್ಕ್ನ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿನೇ ಇರೋದಿಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿದಷ್ಟು ನಿಮ್ಮ ಹೇರ್ ಕಲರ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಈಗ ಹೇರ್ ಪ್ಯಾಕಿಗೆ ಡಿಕಾಕ್ಷನ್ ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಅರ್ಧ ಗ್ಲಾಸ್ ಹಾಕಿದೆ, ಇದು 1/4 ಭಾಗದಕ್ಕಿಂತ ಸ್ವಲ್ಪ ಕಮ್ಮಿನೇ ಆಗಿದೆ. ಇದು ಈಗ ಸ್ವಲ್ಪ ತಣ್ಣಗೆ ಹಾಕೋಕ್ಕೆ ಬಿಡಬೇಕು. ಈ ತಣ್ಣಗಾದ ಮೇಲೇ ನೀವು ಹೇರ್ ಪ್ಯಾಕನ್ನು ಕಲಿಸೋದಕ್ಕೆ ಈಸಿ ಆಗುತ್ತೆ. ನಾನು ಯೂಸ್ ಮಾಡ್ತಿರೋ ಮದರಂಗಿ ಪ್ಯಾಕ್ ಬಂದು ನೂಪುರ್ ಹೆನ್ನ ಅಂತ, ತುಂಬಾ ಚೆನ್ನಾಗಿದೆ. ನೀವು ಬೇಕಾದರೆ ಯೂಸ್ ಮಾಡಿ. ಈ ಸ್ಪೂನ್ ಅಳತೆಯಲ್ಲಿ 2 ಸ್ಪೂನ್ ಆಗುವಷ್ಟು ಈ ನೂಪುರ್ ಹೆನ್ನವನ್ನು ಬಳಸ್ಕೊತಾ ಇದ್ದೀನಿ. ಈಗ ಈ ಡಿಕಾಕ್ಷನ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ನೀವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಕೂಡ ಗಂಟೆ ಇಲ್ಲದೆ ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ತೆಗೆದ್ರೆ ಕೈಗೆ ಅಂಟಬೇಕು, ಆ ಥರ ತಗೊಂಡ್ರೆ ತಲೆಗೆ ಹಚ್ಚೋಕೆ ತುಂಬಾ ಈಸಿ ಆಗುತ್ತೆ. ಮತ್ತು ತಲೆ ಎಲ್ಲ ಹಚ್ಚಿದಾಗ ಸೋರಲ್ಲ ಅದು. ಹಾಗಾಗಿ ಇಷ್ಟು ಗಟ್ಟಿಯಾಗಿ ನೀವು ಕಲಿಸ್ಕೊಳ್ಳೇಬೇಕು. ಓಕೆ, ಇದನ್ನು ಒಂದು ಅರ್ಧ ಗಂಟೆ ನೆನೆಯೋಕ್ಕಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಹೇರ್ ಪ್ಯಾಕ್ ರೆಡಿಯಾಗಿದೆ. ಹಚ್ಚೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಸ್ವಲ್ಪನೇ ಕೂದಲು ತೆಗೆದು ನೀವು ಕೈಗೆ ಗ್ಲೌಸ್ ಕೂಡ ಹಾಕ್ಕೊಂಡು ಹಚ್ಕೋಬೋದು. ನಾನು ಗ್ಲೌಸ್ ಯೂಸ್ ಮಾಡ್ತಾಯಿಲ್ಲ. ಹೀಗೆ ಹೀಗೆ ಕಟ್ಕೋತಾ ಇದ್ದೀನಿ ನಾನು. ಹೀಗೆ ಸ್ವಲ್ಪನೇ ಕೂದಲು ತೆಗೆದು ನೀವು ಹಚ್ಕೊಂಡ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಆಗ ಎಲ್ಲ ಕಡೆನೂ ಕೂದಲು ಯಾವ್ಯಾವ ಕಡೆ ಬಿಳಿ ವೈಟ್ ಹೇರ್ಸ್ ಇದೆ ಅಲ್ಲೆಲ್ಲ ಕಲರ್ ಚೇಂಜ್ ಆಗುತ್ತೆ, ಮತ್ತು ವೈಟ್ ಹೇರ್ಸು ಕಾಣಿಸಲ್ಲ. ಹಚ್ಕೊಂಡಿದ್ದಾಗಿದೆ, ನೋಡ್ತಾ ಇರ್ಬೋದು ನೀವು. ಹೀಗೆ ಹಚ್ಕೊಂಡು ಮಿನಿಮಮ್ ಒಂದು 2 ಅವರ್ಸ್ ಆದರೂ ಬಿಡಲೇಬೇಕು. ತಲೆ ಫುಲ್ ಸೆಟ್ ಆಗಬೇಕಲ್ಲ ಅದು. ಹಾಗಾಗಿ ಒಂದು 2 ಅವರ್ ಬಿಟ್ಟು ಆಮೇಲೆ ಉಗುರು ಬೆಚ್ಚಗಿರೋ ನೀರಲ್ಲಿ ಹೇರ್ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ತಿಂಗಳಿಗೆ ಒಂದು 2 ಸಲ ಮಾಡಿದ್ರೂ ಸಾಕು. ನಿಮ್ಮ ಬಿಳಿ ಕೂದಲನ್ನ ಸಮಸ್ಯೆನೇ ನಿಮಗಿರೋದಿಲ್ಲ. ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟು ಯಾವುದಾದ್ರೂ ವಿಡಿಯೋ ಇದ್ದರೆ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.